ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅಡುಗೆ ನಿಮ್ಮನೆ ಕಡೆಗೆ ಹುಬ್ಳಿ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಹುಬ್ಳಿಯಲ್ಲಿರೋ ಪ್ರಸಿದ್ಧ ಸ್ಥಳವಾದ ಸಿದ್ಧಾರೂಢ ಮಠದಲ್ಲಿದ್ದೀವಿ ಇಲ್ಲಿ ಶ್ರೀ ಸಿದ್ಧಾರೂಢರು ಅದ್ವೈತ ಸಿದ್ಧಾಂತವನ್ನ ಬೋಧನೆ ಮಾಡ್ತಿದ್ರು ಇಲ್ಲಿಗೆ ಅನ್ಯ ಜಾತಿ ಧರ್ಮದ ಭಕ್ತರು ಬರ್ತಾರೆ ನೆರೆ ಹೊರೆ ರಾಷ್ಟ್ರಗಳಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಹೋಗ್ತಾರೆ ಇಂತಹ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಾವಿದ್ದೀವಿ ಇಲ್ಲಿಂದ ನಮ್ಮ ಅಡುಗೆ ಪಯಣ ಯಾರ ಮನೆಗೆ ನೋಡೋಣ ಬನ್ನಿ ವೀಕ್ಷಕರೇ ಇವತ್ತು ನಾವು ಬಸವೇಶ್ವರ ನಗರದಲ್ಲಿದ್ದೀವಿ ನಾಗವೇಣಿ ಅನ್ನೋರು ನಮಗೆ ಪ್ರೊಫೈಲ್ ಕಳಿಸಿದ್ರು ಈ ಉರಿ ಬಿಸಿಲಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಹಶ್ವಾಗಿದೆ ಸೊ ನಾಗವೇಣಿ ಅವರು ಏನ್ ವೆರೈಟಿ ಅಡುಗೆ ಮಾಡ್ಕೊಡ್ತಾರೆ ನೋಡೋಣ ಬನ್ನಿ ಹಾಯ್ ನಾಗವೇಣಿ ಅವರೇ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ನಮ್ಮ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಪ್ರೊಫೈಲ್ ಕಳಿಸಿದ್ರಿ ಹೌದು ಸೊ ನಾನು ಬಂದಿದ್ದೀನಿ ನನಗಂತೂ ಈ ಬಿಸಿಲಿಗೆ ತುಂಬಾನೇ ಹಶ್ವಾಗಿದೆ ಅಡುಗೆ ಮಾಡಕ್ ರೆಡಿ ಇದ್ದೀರಾ ರೆಡಿ ಇದ್ದೀನಿ ಓಕೆ ಒಳಗಡೆ ಹೋಗಕ್ ಮುಂಚೆ ಇಲ್ಲಿರೋದೆಲ್ಲ ಪರಿಚಯ ಮಾಡಿಸ್ಕೊಡ್ತೀರಾ ಓಕೆ ಇವರು ಇವ್ರು ನನ್ನ ಹಸ್ಬೆಂಡ್ ಮಂಜುನಾಥ್ ಹುಗಾರ್ ಅಂತೇಳಿ ಹಲೋ ಸರ್ ಅವರು ನಮ್ಮ ಅತ್ತೆ ಚಂಪಾವತಿ ಹುಗಾರ್ ಅಂತ ಹಲೋ ಮಾ ನಮಸ್ತೆ ಇವ್ರು ನಮ್ಮ ಮಾವ ಸಂಗಪ್ಪ ಹುಗಾರ್ ಅಂತೇಳಿ ನಮಸ್ತೆ ಸರ್ ಇವ್ರು ನಮ್ಮ ಅಕ್ಕ ಪುಷ್ಪ ಹಿರೇಮಸ್ತೆ ಹಾಯ್ ನಮಸ್ತೆ ಅಕ್ಕನ ಮಗಳು ರಕ್ಷಿತಾ ಹಾಯ್ ರಕ್ಷಿತಾ ಹಾಯ್ ಓಕೆ ಇವಾಗ ರೆಡಿ ಇದ್ದೀರಲ್ವಾ ಸರಿ ನಡೀರಿ ಹೋಗೋಣ ಮತ್ತೊಮ್ಮೆ ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅಡುಗೆ ನಿಮ್ಮನೆ ಕಡೆಗೆ ಹುಬ್ಳಿ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ಇವತ್ತು ನಮ್ಮ ಜೊತೆ ನಾಗವೇಣಿ ಅವರು ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ನಾಗವೇಣಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಹೇಗೆ ಅನಿಸ್ತಾ ಇದೆ ನಿಮ್ಮ ಮನೆಗೆ ಬಂದಿರೋದು ಭಾಳ ತುಂಬ ಖುಷಿ ಅನ್ನಿಸ್ತಾ ಇದೆ ಸುವರ್ಣ ಪ್ಲಸ್ ಚಾನಲ್ ನಮ್ಮ ಮನೆವರೆಗೂ ಬಂದು ನಿಮ್ಮ ಮನೆ ಕಡೆ ಅಡುಗೆ ಮನೆ ಅನ್ನೋ ಹಾಗೆ ನಮ್ಮ ಮನೆ ಕಡೆ ಬಂದು ಇವತ್ತು ನಮ್ಮ ಮನೆಯಲ್ಲೇ ಅಡುಗೆ ಮಾಡಿ ನಾವು ನಿಮಗೆ ತೋರಿಸ್ತಾ ಇದ್ದೇವಲ್ಲ ಅದು ನಮ್ಗೆ ಖುಷಿ ಆಗ್ತಾ ಇದೆ ನಮ್ಮ ಮನೆಯವರಿಗೆಲ್ಲರಿಗೂ ಖುಷಿ ತಂದಿದೆ ಇದು ನೀವು ಪ್ರೊಫೈಲ್ ಕಳ್ಸಿದ್ಕೆ ಅಲ್ವಾ ನಾವು ಬಂದಿದ್ದು ಹೌದು ನೀವು ಹೇಳ್ದಂಗೆ ವೆರೈಟಿ ಆಗಿರೋ ಅಡುಗೆ ಮಾಡ್ಕೊಡಕ್ ರೆಡಿ ಇದ್ದೀರಾ ನೀವು ಓಕೆ ಇವತ್ತು ಏನ್ ಮಾಡ್ಕೊಡ್ಬೇಕು ಅಂತ ಇದ್ದೀರಾ ನೀವು ನಮಗೆ ಲವಂಗ ಲತಿಕಾ ಅಂತ ಸ್ವೀಟ್ ಇದು ಲವಂಗ ಲತಿಕಾ ಯಾಕೆ ಆ ಹೆಸರು ಅಂದ್ರೆ ಅದು ಮೈದಾ ಹಿಟ್ಟು ಯೂಸ್ ಮಾಡಿಬಿಟ್ಟು ನಡು ಕವ ಇಟ್ಬಿಟ್ಟು ಫೋಲ್ಡ್ ಮಾಡಿ ಅದ್ರ ಮೇಲೆ ಲವಂಗ ಚುಚ್ಚೋದು ಲವಂಗ ಲತಿಕಾ ಲವಂಗ ಚುಚ್ಚೋದ್ರಿಂದ ಲವಂಗ ಲತಿಕಾ ಏನ್ ವಿಶೇಷತೆ ಈ ಒಂದು ಅಡಿಗೆದು ಅಂದ್ರೆ ಎಲ್ಲಾ ತರ ಸ್ವೀಟ್ ನಾವು ತಿಂತೇವೆ ಮಾಮೂಲಿಯಾಗಿ ಈ ತರ ಸ್ವೀಟ್ ನೀವು ಕೇಳಿರಲ್ಲ ತಿಂದಿರಲ್ಲ ಹೌದು ನಾನು ಫಸ್ಟ್ ಟೈಮ್ ಹೆಸರು ಕೇಳ್ತಾರೆ ಲವಂಗ ಲತಿಕಾ ಅಂತ ಆಕ್ಚುಲಿ ಲತಿಕಾ ಅಂತ ಹುಡುಗಿರ ಹೆಸರು ಕೇಳಿದ್ದೀನಿ ಬಟ್ ಲವಂಗ ಲತಿಕಾ ಅಂತ ಅಡಿಗೆ ಹೆಸರು ಇದೆ ಫಸ್ಟ್ ಟೈಮು ಸೊ ಇದ್ರ ವಿಶೇಷತೆ ಹೇಳಿದ್ರಿ ಈಗ ವೆರೈಟಿ ಅಡಿಗೆಗಳು ಮನೆ ಟ್ರೈ ಮಾಡ್ತಾ ಇರ್ತೀರಾ ನೀವು ನಾನು ಟಿವಿ ಚಾನಲ್ ನೋಡ್ತಿರ್ತೀನಿ ಒಂದು ಅದು ನಂಗೆ ಇಷ್ಟ ಆಯ್ತು ಅವತ್ತೇ ಮಾಡ್ಬಿಡ್ತೀನಿ ಅವತ್ತೇ ಮಾಡ್ಬಿಡ್ತೀರಾ ನಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀರಾ ಏನೆಲ್ಲ ಟ್ರೈ ಮಾಡಿದೀರಾ ಮಾಡಕ್ಕೆ ರಸಗುಲ್ಲ ಮಾಡಿದ್ದೀನಿ ಮನೆಯಲ್ಲಿ ಆಮೇಲೆ ಸೋಯಾ ಪಲಾವ್ ಮಾಡಿದ್ದೀನಿ ಆಮೇಲೆ ಪನ್ನೀರ್ ಕಬಾಬ್ ಮಾಡಿದ್ದೀನಿ ಮಾಡ್ಕೊಟ್ಟು ಮನೇಲಿ ಎಲ್ಲರೂ ತಿನ್ಸಿದಿರಾ ಚೆನ್ನಾಗಿದೆ ಅಂತ ಹೇಳಿದಾರಾ ನಮ್ಮ ಮನೆಯವರಂತೂ ಭಾಳ ಇದಾಗ್ಬಿಟ್ಟಿದೆ ಸೂಪರ್ ಬಿಡಿ ಓಕೆ ಈಗ ನೀವು ಲವಂಗ ಲತಿಕಾ ಅಲ್ವಾ ಅದ್ ಮಾಡಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ರಾ ನನ್ಗೆ ಹೇಳ್ಬಿಡಿ ಮೈದಾ ಹಿಟ್ಟು ಸಕ್ಕರೆ ಎಣ್ಣೆ ಲವಂಗ ಏಲಕ್ಕಿ ಕವಾ ವನಸ್ಪತಿ ಕೇಸರಿ ತೆಂಗಿನಕಾಯಿ ತುರಿ ಕಟ್ ಮಾಡಿದಂಥ ಹಸೆ ತೆಂಗಿನಕಾಯಿ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಕೋಕಮ್ ಸೋಲ್ ಇಂಗು ಉಪ್ಪು ಓಕೆ ನಾಗವೇಣಿ ಅವರೇ ಇವಾಗ ಏನ್ ಮಾಡ್ಕೊಡ್ತಾ ಇದ್ದೀರಾ ಹೇಳಿ ನೀವು ಲವಂಗ ಲತಿಕಾನು ಸ್ವೀಟ್ ಮಾಡ್ಕೊಡ್ತಾ ಇದ್ದೀರಾ ಓಕೆ ಅದಕ್ಕೆ ಫಸ್ಟ್ ಪ್ರೊಸೀಜರ್ ಏನು ಬೇಕು ನಿಮಗೆ ಫಸ್ಟ್ ಇದು ಮೈದಾ ಹಿಟ್ಟು ಪೂರಾ ಹಾಕ್ತಾ ಇದ್ದೀರಾ 1 ಕಪ್ ಪೂರ್ತಿ ಹಾಕ್ಲಾ ಹಾಕ್ಬಿಟ್ಟು ಓಕೆ ನೆಕ್ಸ್ಟ್ ಏನು ಬೇಕು ಅದಕ್ಕೆ ಪ್ಯಾನಲ್ಲಿ ವನಸ್ಪತಿನ ಬಿಸಿ ಮಾಡ್ಕೋಬೇಕು ಓಕೆ 1 ಸ್ಪೂನ್ ಕೊಡಿ 1 ಸ್ಪೂನ್ ಬೇಕು ನಿಮಗೆ ವನಸ್ಪತಿ ಎಷ್ಟು ತೊಗೊಂಡಿದ್ದೀರಾ ಎಷ್ಟು ಸ್ಪೂನ್ ಹಾಕೊತೀರಾ ನೀವೀಗ 1 ಸ್ಪೂನ್ ಮೇಲೆ ಸ್ವಲ್ಪ ಹಾಕೋತೀನಿ 1 ಸ್ಪೂನ್ ಹಾಕೊಂಡು ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕೋತೀನಿ ಓಕೆ ಓಕೆ ಇದು ಕಾಯಿಸ್ಬಿಟ್ಟು ಏನು ಇವಾಗ ಅದನ್ನು ಕಲ್ಸ್ಕೊಂತೀರಾ ಇದನ್ನು ಹಾಕಬೇಕಾ ಹಿಟ್ಟಿಗೆ ಹಾಕಬೇಕು ನೀರು ಹಾಕೊಳ್ಳಲ್ವಾ ಆಮೇಲೆ ಹಾಕೊತೀರಾ ಓಕೆ ಈಗ ವನಸ್ಪತಿ ಕಾಯ್ತಾ ಇದೆ ವನಸ್ಪತಿ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಆಗಿರುತ್ತೆ ಸ್ವೀಟ್ಸು ಅಂದರೆ ಮೆತ್ತಿ ಚೆನ್ನಾಗಿ ಬರುತ್ತೆ ಸಾಮಾನ್ಯ ಎಲ್ಲರೂ ಸ್ವೀಟ್ಗೆ ವನಸ್ಪತಿ ಯೂಸ್ ಮಾಡ್ತಾರೆ ಹೌದು ಅದು ಟೇಸ್ಟ್ ಚೆನ್ನಾಗಿರುತ್ತಲ್ಲ ಅದು ಹಾಕ್ಬಿಟ್ಟು ಸಾಕಾ ಹಿಂಗೆ ಬಿಸಿ ಮಾಡಿದ್ದು ಹೀಗೆ ಹಾಕ್ಬೋದಾ ಹಾಕ್ಬೋದು ಓಕೆ ಓಕೆ ನೆಕ್ಸ್ಟ್ ಕೊಡಿದ್ದು ಸ್ವಲ್ಪ ಸ್ಪೂನ್ ಬೇಕಾ ನಾನು ಪೂರ್ತಿ ಕೊಡ್ತೀನಿ ಅರೆ ಜೋರಾಗಿ ಕೇಳಿಲ್ಲ ಅಂದರೆ ಏನೂ ಕೊಡಲ್ಲ ಅರ್ಧನೇ ಮುಟ್ಕೊಟ್ಬಿಡ್ತೀನಿ ನೀರು ಕೊಡಿ ನೀರು ಬೇಕು ಓಕೆ ನೀರು ಒಂದು ಸಾಕಾ ಸಾಕು ಅಷ್ಟೇ ಸಾಕಾ
ಫ್ರೀ ಟೈಮಲ್ಲಿ ಏನು ಮಾಡ್ತಾ ಇರ್ತೀರಾ ನೀವು? ಕವನ ಬರಿತೀನಿ, ಆಮೇಲೆ ರಂಗೋಲಿ ಹಾಕ್ತೀನಿ, ಸೀರೆ ಗೊಂಡೆ ಕಟ್ತೀನಿ, ಆಮೇಲೆ ಟಿವಿ ಅಂತೂ ನೋಡ್ತೀನಿ, ಆಮೇಲೆ ಮ್ಯಾಗ್ಝಿನ್ಸ್ ಓದ್ತೀನಿ, ಪೇಪರ್ ಓದ್ತೀನಿ. ಓಕೆ ಓಕೆ, ಮತ್ತೆ ಹಾಡು ಹೇಳ್ತೀನಿ ಅಂತ ಹಾಡು ಹೇಳ್ತೀನಿ. ಓಕೆ, ಕವನ ಬರಿತೀನಿ ಅಂದ್ರಲ್ಲ, ಯಾರನ್ನ ನೆನ್ಸ್ಕೊಂಡು ಬರಿತಾ ಇರ್ತೀರಾ ಕವನನ? ನಮ್ಮ ಮನೆಯವ್ರನ್ನ. ಓ, ನಿಮ್ಮ ಮನೆಯವ್ರನ್ನ ನೆನ್ಸ್ಕೊಂಡ್ರೆ ಮಾತ್ರ ಕವನ ಬರೋದಾ, ಇಲ್ಲಾಂದ್ರೆ ಬರೋದಿಲ್ವಾ? ಇಲ್ಲ, ಹಾಗೇನಿಲ್ಲ, ಬರಿತೀನಿ, ಆ ಸಂದರ್ಭಕ್ಕೆ ಅನುಸಾರವಾಗಿ ಬರಿತೀನಿ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಆದ್ರೂ ಇಷ್ಟೊಂದು ಲವ್. ಓಕೆ, ಅಂದರೆ ಮ್ಯಾರೇಜ್ ಆಗಿಂದ ಲವ್, ಮ್ಯಾರೇಜ್ ಆದಾಗಿಂದ ಲವ್ ಮಾಡ್ತಾ ಇದ್ದಾರೆ, ಹಾಗೆ ಇರಬೇಕು. ಬಟ್ ನಿಮ್ಮ ಯಜಮಾನ್ರು ನಿಮ್ಮನ್ನ ಅಷ್ಟೇ ಇಷ್ಟಪಡ್ತಾರೆ ಅಂತ ಕಾಣುತ್ತೆ. ಸೊ ಮನೇಲಿ ಇರ್ತೀರಾ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ತೀರಾ, ಸೊ ಇಷ್ಟಪಡಬೇಕು ಅಲ್ವಾ? ಓಕೆ, ಇದು ಇವಾಗ ಕಲಿಸಿದ್ರಾ, ಇದು ಹಾಗೆ ನೆನೀತಾ ಇರಲಿ. ಅಷ್ಟರಲ್ಲಿ ನಾನು ಒಂದು ಬ್ರೇಕ್ ತೊಗೊಂಡು ವಾಪಸ್ ಬರ್ತೀನಿ. ವೀಕ್ಷಕರೇ, ಸುವರ್ಣ ಪ್ಲೇಸ್ ಗೋಲ್ಡ್ ವಿನ್ನರ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲೇಸ್ ಗೋಲ್ಡ್ ವಿನ್ನರ್ ಅಡುಗೆ ನಿಮ್ಮನೆ ಕಡೆಗೆ. ಓಕೆ ನಾಗವೇಣಿ ಅವರೇ, ಈಗ ಕಲಿಸಿಟ್ಕೊಂಡಾಯ್ತು. ಇದೆಲ್ಲ ಇರಲಿ, ನೀವು ಫ್ರೀ ಟೈಮಲ್ಲಿ ಕವನ ಬರಿತೀನಿ, ಹಾಡು ಹೇಳ್ತೀನಿ ಅಂತ ಹೇಳಿದ್ರಿ. ಸೊ ಹಾಗೆ ನೀವೇನ ಕವನ ಬರೆದಿದ್ರೆ ದಯವಿಟ್ಟು ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಮಧುರವಾದ ಧ್ವನಿಯಿಂದ ಜೋರಾಗಿ, ನಿಧಾನಕ್ಕಲ್ಲ ಜೋರಾಗಿ ಹಾಡು ಹೇಳಿ. ಹಾಡು ಅಂದರೆ ಕವನ ಹಾಡು? ಕವನನೇ. ಇದನ್ನು ನಿಮ್ಮ ಯಜಮಾನ್ರನ್ನೇ ನೆನ್ಸ್ಕೊಂಡು ಹಾಡ್ತೀರಾ ಅಥವಾ? ಇಲ್ಲ, ನಾನು ಎದುರುಗಡೆ ಇದ್ದೀನಿ, ಅಟ್ಲೀಸ್ಟ್ ನನ್ನ ನೋಡ್ಕೊಂಡಾದ್ರೂ ಹಾಡು ಹೇಳಿ. ಇಲ್ಲ. ಮನೆಗಳ ಮನದಲ್ಲಿ ನೀನಾದೆ, ಮನೆಗಳ ಮನದಲ್ಲಿ ನೀನಾದೆ, ಮನಗಳ ತಿರುಳನ್ನು ನೀ ತಂದೆ, ಮನಗಳ ತಿರುಳನ್ನು ನೀ ತಂದೆ. ಕುಣಿಸಲು ನೀನಾದೆ, ಕುಣಿಯಲು ನಾನಾದೆ, ನಟಿಸಲು ನೀನಾದೆ, ನಟಿಸಲು ನಾನಾದೆ, ಹಾಡಿಸಲು ನೀನಾದೆ, ಹಾಡಲು ನಾನಾದೆ. ಅದಕ್ಕೆಂದೇ ತಂದೆ ನೀವೊಂದು ವೇದಿಕೆ, ಅದಕ್ಕೆಂದೇ ತಂದೆ ನೀವೊಂದು ವೇದಿಕೆ, ಅದಕ್ಕಿಂದು ನಾ ಬಂದೆ ಸುವರ್ಣ ಪ್ಲಸ್ ನಿನ್ನ ಸಂಧಿಸಲೆಂದೆ. ಹೋ, ಸೂಪರ್ ಆಗಿತ್ತು. ಓಕೆ, ನೀವು ಬರ್ದಿರೋ ಕವನ ನಾಗಮಣಿಯವರೇ ತುಂಬಾ ಚೆನ್ನಾಗಿತ್ತು. ಅದು ನಮ್ಮ ಟೀಮ್ ಮೇಲೆ ಬರ್ದಿರೋದು ನಮಗಂತೂ ತುಂಬಾ ಖುಷಿ ಆಯಿತು. ಹೀಗೆ ನನ್ನ ನೆನೆಸ್ಕೊಂಡು ಒಂದು ಕವನ ಬರ್ಕೊಡ್ತೀರಾ? ನನಗೆ ಬರ್ಕೊಡ್ತೀನಿ, ಕೇಳ್ತೀನಿ ಆಮೇಲೆ ಆಗಲಿ ಎಲ್ಲ. ಈಗ ನೀವು ಹಿಟ್ಟು ನೆನೆಸಿಟ್ಟಿದ್ದೀರಾ, ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಿತ್ತು? ಪಾಕ ರೆಡಿ ಮಾಡೋಕೆ ಇಡೋಣ. ಸಕ್ಕರೆ ಹಾಕೋಣ. ಇದಕ್ಕೆ ಎಷ್ಟು ಹಾಕಿದ್ರಿ ಸಕ್ಕರೆ? 1/4 kg ಅರ್ಧ kg? ಅದು ಹಂಗೆ ಹಾಕಿ. ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ. ಸ್ವೀಟ್ ಜಾಸ್ತಿ ಆಗಲ್ಲ, ತಗೊಳ್ಳಿ. ಅದು ಸಾಕ ನೀರು? ಸಾಕು. ಒಂದು ಏಲಕ್ಕಿ ಹಾಕೋಣ ಅದಕ್ಕೆ. ಸೊ ನಿಮ್ಮ ಮಮ್ಮಿ ನಿಮಗೆ ಮೊದಲನೇದಾಗಿ ಏನು ಅಡುಗೆ ಹೇಳ್ಕೊಟ್ಟಿದ್ದು? ರೊಟ್ಟಿನೇ ಮಾಡೋದಕ್ಕೆ ಹೇಳಿಕೊಟ್ಟಿದ್ರು. ರೊಟ್ಟಿ ಮಾಡೋದಕ್ಕೆ ಹೇಳ್ಕೊಟ್ಟಿದ್ರು ಮೊದಲನೇದಾಗಿ. ರೊಟ್ಟಿ ನಮ್ಮಲ್ಲಿ ಕಂಪಲ್ಸರಿ ಬೇಕೇ ಬೇಕು. ನಿಮ್ಮ ಹುಬ್ಳಿ ಸೈಡ್ ಸಾಮಾನ್ಯವಾಗಿ ರೊಟ್ಟಿ ಇಲ್ಲದೆ ಊಟನೇ ಮಜಾನೇ ಇರಲ್ಲ ಅನ್ಸುತ್ತೆ. ರೊಟ್ಟಿ ಇಲ್ಲ ಅಂದರೆ ನಮಗೆ ಸರಿ ಹೋಗಲ್ಲ. ನೀವು ಖಾರ ತಿಂತೀರಾ ಜಾಸ್ತಿ? ಬೇಕು, ಖಾರನೂ ಬೇಕು. ಅಲ್ಲ, ನೀವು ಖಾರ ತಿಂತಿದ್ರೆ ನೀವು ಇಷ್ಟು ಸ್ಲೋ ಆಗಿ ಹಾಡು ಹೇಳ್ತಾ ಇರಲ್ಲ, ಮತ್ತೆ ಇಷ್ಟು ಸ್ಲೋ ಆಗಿ ಮಾತಾಡ್ತಾ ಇರಲ್ಲ. ಖಾರನೂ ತಿಂತೀವಿ, ಸ್ವೀಟ್ ಕಡಿಮೆ. ಈಗ ನೆಕ್ಸ್ಟ್ ಇದಾದ್ಮೇಲೆ ಅದು ಮನೆ ತೊಗೊಳ್ಳೋಣ, ಇನ್ನು ಲಟ್ಟಿಸಿಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ಓಕೆ, ಇದು ಕುದೀತಾ ಇರಲ್ಲ ಹಾಗೇನೆ. ಇದೆಷ್ಟು ಕುದಿಬೇಕು? ಅದೆಲ್ಲ ಸಕ್ಕರೆ ಎಲ್ಲ ಕರಗಬೇಕು. ಸಕ್ಕರೆ ಎಲ್ಲ ಕರಗಿ ಪಾಕ. ಓಕೆ, ನಿಮ್ಗೆ ಏನು ಬೇಕು ಇವಾಗ? ಅದು ಲಟ್ಸೋ ಮನೆ ಬೇಕು ನಮಗೆ. ಲಟ್ಸೋ ಮನೆ ಬೇಕು. ಓಕೆ ನಾಗಮಣಿ ಅವರೇ, ಇದನ್ನ ಎಲ್ಲ ರೆಡಿ ಆಗಿದೆ. ಸೊ ಈಗ ನೆಕ್ಸ್ಟ್ ಏನು? ಇದ್ರ ಮಧ್ಯೆ ಕವ ಇಟ್ಟು ಲವಂಗ ಚುಚ್ಚಬೇಕು. ಓಕೆ, ತಗೊಳ್ಳಿ. ಇದ್ರ ಮಧ್ಯೆ ಕೋವಾ ಇಟ್ಟು ಲವಂಗ ಚುಚ್ಚಬೇಕು. ಯಾಕೆ ಲವಂಗ ಇಡೋದು ಮೇಲೆ? ಅದು ಲವಂಗ ಲತಿಕಾ ಅಂತ ಹೆಸರು. ಲವಂಗ ಲತಿಕಾ ಅಂತ ಕರೆಕ್ಟ್ ಅಲ್ಲ, ಅದು ಪಾಟ್ ಇಲ್ಲ ಅಂದ್ರೆ ಅದ್ರ ಹೆಸರು ಎಷ್ಟು ಚೆನ್ನಾಗಿ ಬಂದ್ಬಿಡ್ತಲ್ಲ ಇದಕ್ಕೆ. ಲವಂಗ ಲತಿಕಾ ನೀವೇ ಇಡೋದು? ಅಡುಗೆ ಮಾಡೋ ವೆರೈಟಿ ಅಡುಗೆ ಮಾಡ್ತಿರ್ತೀರಲ್ವಾ, ನೀವೇ ಹೆಸರಿಡ್ತೀರಾ ಅದಕ್ಕೆ? ಇಡ್ತೀನಿ. ಏನೆಲ್ಲ ಹೆಸರಿಟ್ಟಿದ್ದೀರಾ? ಹಾಗೇನೆ ಸದ್ಯಕ್ಕಿಲ್ಲ. ಇನ್ನು ಮುಂದೇನೂ ಇಡ್ತೀರಾ ಇದೇ ಥರ? ಇದು ಕೋವಾ ಆಯಿಲ್ಗೆ ಹಾಕಿದ್ಮೇಲೆ ಅದು ಸ್ಮೆಲ್ ಹಾಗೆ ಬಂದು ಅದು ಟೇಸ್ಟ್ ಬರುತ್ತಾ? ಹಾಂ, ಬರುತ್ತೆ, ಚೆನ್ನಾಗಿ ಬರುತ್ತೆ. ಓಕೆ, ಕೋವಾ ಇಷ್ಟೇ ಹಾಕಬೇಕು ಅಂತ ಏನಾದರೂ ಇದೆಯಾ? ಇಷ್ಟು ಇದು ಎಷ್ಟು ಲಟ್ಟಿಸ್ಕೊಂಡಿದ್ದೇವಲ್ಲ, ಅದಕ್ಕೆ ಅದ್ರ ಸೈಜಿಗೆ ಇಷ್ಟ ಆದರೆ. ಇದು ತಿಂದರೆ ಏನಕ್ಕೂ ಒಳ್ಳೇದು, ತುಂಬ ಒಳ್ಳೇದಂತೇನಲ್ಲ, ಒಳ್ಳೆ ಫುಡ್ ಅಷ್ಟೇ. ಅಂದರೆ ಈಗ ಏನಕ್ಕೆ ಈಗ ಯಾವ ಟೈಮಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಬೇರೆ ಬೇರೆ ಸ್ವೀಟ್ ಮಾಡ್ತಿರ್ತೀವಿ ಮನೆಯಲ್ಲಿ, ಅದ್ರ ಬದಲು ಇದನ್ನು ಚೆನ್ನಾಗಿ ಈಸಿ ಆಗುತ್ತೆ ಮತ್ತು ಟೈಮು ಸೇವ್ ಆಗುತ್ತೆ. ಓಕೆ,
ಹೀಗೆ ರೆಡಿ ಮಾಡ್ಕೋಬೇಕಾ ಯಾವಾಗಲೂ? ಇಲ್ಲ ಇದು ಬೇರೆ ಶೇಪ್ ಏನು ಮಾಡೋಕ್ಕಾಗಲ್ವಾ ಇದರಲ್ಲಿ? ಬರುತ್ತೆ, ಬೇರೆ ಶೇಪು ಬರುತ್ತೆ. ಬೇರೆ ಶೇಪ್ ಏನು ಮಾಡ್ಕೋಬೋದು? ಬೇರೆ ಶೇಪ್ ಅಂದರೆ ಅಂದರೆ ಚೌಕಾಕಾರ ಬರುತ್ತೆ. ಚೌಕಾಕಾರ ಎಲ್ಲ ಮಾಡ್ಕೋಬೋದು. ಬಟ್ ನೀವು ಫ್ಲವರ್ ಥರ ಎಲ್ಲ ಏನೇನೋ ಡೆಕೋರೇಟ್ ಮಾಡ್ತಾ ಇದ್ದೀರಾ ಅದಕ್ಕೆ? ಅದೆಲ್ಲ ಮಾಡೇ ಆಗಿಬಿಟ್ಟಿದೆಲ್ಲ ಇವಾಗ. ಅದಕ್ಕೆ ಹೊಸದಾಗಿ ಚೆನ್ನಾಗಿರ್ಲಿ ಅಂತ ಇದು ಮಾಡ್ತಾ ಇದ್ದೀವಿ. ಓಕೆ, ನಿಮ್ಮ ಮಮ್ಮಿ ನಿಮಗೆ ಅಡುಗೆ ಕಲ್ಸ್ಕೊಡ್ತಾ ಇದ್ರು ಅಂತ ಹೇಳಿದ್ರಿ. ಅಡುಗೆ ಕಲ್ಸ್ಬೇಕಾದ್ರೆ ಯಾವತ್ತು ಫಸ್ಟ್ ಟೈಮ್ ಅಡುಗೆ ಮಾಡಿ ಯಾವ ಥರ ಕೈ ಸುಟ್ಕೊಂಡಿದ್ದು ಏನಾದರೂ ಇದೆಯಾ? ಅಯ್ಯೋ ತುಂಬ ಇದೆ, ಇಲ್ಲೆಲ್ಲ ಇದೆ ನೋಡಿ. ರೊಟ್ಟಿ ಮಾಡ್ಬೇಕಾದ್ರೆ ಸಾಮಾನ್ಯ ಸುಟ್ಕೋತಾರೆ. ಆಮೇಲೆ ಆಯಿಲ್ ಬಿದ್ದು ಏನಾದರೂ ಫ್ರೈ ಮಾಡುವಾಗ. ನೀವು ಚಿಕ್ಕ ವಯಸ್ಸಲ್ಲಿ ಕಲಿತಾ ಇದ್ರಲ್ವಾ, ಅವಾಗ ನಿಮ್ಮಮ್ಮ ಇಲ್ಲದೆ ಇದ್ದಾಗ ಮನೇಲೆಲ್ಲ ಟ್ರೈ ಮಾಡ್ತಾ ಇದ್ರ ಅಡುಗೆಗೆ? ಮಾಡ್ತಾ ಇದ್ದೆ. ಅಂತೂ ಮದ್ವೆಗೆ ಮುಂಚೆನೆ ಅಡುಗೆ ಎಲ್ಲ ಕಲ್ತ್ಕೊಂಡು ಈಗ ಗಂಡನಿಗೆ ಒಳ್ಳೊಳ್ಳೆ ಫುಡ್ ಮಾಡ್ಕೊಡ್ತೀರಾ. ನಮ್ಮ ಮನೆಯವ್ರು ನನಗೆ ನೋಡಕ್ ಬಂದಾಗ ಮೊದಲೇ ಅವರೇ ಕೇಳಿದ್ದು ಅಡುಗೆ ಬರತ್ತಾ ಅಂತ. ಓ, ಹಾಗೆ ಕೇಳಿ ಮದ್ವೆ ಆದ್ರ? ಮತ್ತೆ ನಮ್ಮ ಮಾವ ಯಾರು ಕೇಳಿಲ್ಲ, ಏನು ಕೇಳಿಲ್ಲ ನಿಮ್ಮ ಮನೆಯವ್ರ ಹತ್ರ? ಯಾಕಂದ್ರೆ ಅವರೇ ಅಲ್ವಾ ತಿನ್ನೋದು, ಅದಕ್ಕೆ. ನೀವೇನ್ ಹೇಳಿದ್ರಿ ಅವಾಗ? ಬರತ್ತೆ ರೀ, ಆದ್ರೆ ಇನ್ನು ಮನುಷ್ಯ ಆದ್ಮೇಲೆ ಇನ್ನು ಕಲೆ ತುಂಬಾ ಇರತ್ತೆ. ಅದಕ್ಕೆ ಮದ್ವೆ ಆದ್ಮೇಲೆ ಇನ್ನೂ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರ? ಆವಾಗ ಒಪ್ಕೊಂಡ್ಬಿಟ್ರ ಅವರು? ಮೋಸ್ಟ್ಲಿ ನೀವು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂದ ತಕ್ಷಣ ಅವ್ರು ಮದ್ವೆ ಆಗಿರ್ಬೇಕು ಅಲ್ವಾ? ಅದು ಅವ್ರಿಗೆ ಗೊತ್ತು ರೀ. ನಿಮ್ಗೆ ಹೇಳಿಲ್ವಾ ಏನ್ಗೆ ಅಂತ? ಓಕೆ ನಾಗವೇಣಿ ಅವರೇ, ಇವಾಗೆಲ್ಲ ರೆಡಿ ಆಗಿದೆ, ಎಲ್ಲ ಫ್ಲವರ್ ಥರ ಡೆಕೋರೇಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು? ಪ್ಯಾನ್ ಇಟ್ಬಿಟ್ಟು ಎಣ್ಣೆ ಕಾಯಕ್ಕಿಡಬೇಕು, ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಸರಿ, ಓಕೆ. ಇವಾಗ ಎಣ್ಣೆ ಇಟ್ಬಿಟ್ಟು ಕಾಯಕ್ಕಿಡಬೇಕು. ಓಕೆ, ಇದಕ್ಕೆ ಆಯಿಲ್ ಹಾಕಿ. ಪೂರ್ತಿ ಆಯಿಲು ಇರಲಿನಾ? ಓಕೆ ನಾಗವೇಣಿ ಅವರೇ, ಈಗ ಆಯಿಲ್ ಕಾಯಕ್ಕಿಟ್ಟಿದ್ದೀರಾ, ಅದು ಕಾಯಕ್ಕೆ ಸ್ವಲ್ಪ ಟೈಮ್ ಬೇಕು. ಅಷ್ಟರೊಳಗೆ ನಾನು ಸ್ಮಾಲ್ ಬ್ರೇಕ್ ತೊಗೊಂಡು ವಾಪಸ್ ಬಂದುಬಿಡ್ತೀನಿ. ಓಕೆ ವೀಕ್ಷಕರೇ, ನಾಗವೇಣಿ ಅವರು ಲವಂಗ ಲತಿಕಾ ಅನ್ನೋ ವೆರೈಟಿ ಆಗಿರೋ ಅಡುಗೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನೆಕ್ಸ್ಟ್ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದಾರೆ, ಅದು ಕಾಯ್ತಾ ಇರಲಿ. ಅಷ್ಟರೊಳಗೆ ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅಡುಗೆ ನಿಮ್ಮನೆ ಕಡೆಗೆ ಹುಬ್ಳಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ಮತ್ತೊಮ್ಮೆ ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅಡುಗೆ ನಿಮ್ಮನೆ ಕಡೆಗೆ ಹುಬ್ಳಿ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗವೇಣಿ ಅವರೇ, ಇವಾಗ ಎಣ್ಣೆ ಕಾದಿದೆ. ನೆಕ್ಸ್ಟ್ ಪ್ರೊಸೀಜರು ಎಣ್ಣೆಗೆ ಹಾಕಬೇಕು. ನೀವು ಕೇಳೋಕೆ ಮುಂಚೆ ನಾನೇ ಹೇಳ್ಬಿಡ್ತೀನಿ, ಇಲ್ಲಾಂದರೆ ಎಣ್ಣೆಗೆ ಹಾಕಬೇಕು, ಆಮೇಲೆ ತೆಗಿಬೇಕು, ಆಮೇಲೆ ಪಾಕಕ್ಕೆ ಹಾಕಬೇಕು ಅಂತ ನೀವೇ ನನಗೆ ಪೂರ್ತಿ ಹೇಳೋಕೆ ಮುಂಚೆ ನಾನೇ ಹೇಳ್ತೀನಿ. ಸೊ ಇವಾಗ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ. ಇವನ್ನ ಹಾಕಲಾ? ಎಣ್ಣೆ ಕಾದಿದೆ, ಹಾಕಿ. ಆಯಿಲ್ ಗಿಲ್ಸಿಡ್ದಿಕ್ಕಾಗಲೇ ಪಾಪ ಅಡುಗೆ ಮಾಡ್ಬೇಕಾದ್ರೆ ಸಾಕಷ್ಟು ಸುಟ್ಕೊಂಡಿದ್ದೀರಾ. ಮತ್ತೆ ನಮ್ಮ ಪ್ರೋಗ್ರಾಮ್ ನೆನಪಿಗೋಸ್ಕರ ಇನ್ನೊಂದ್ಸರಿ ಹತ್ರ ಮಾಡ್ಕೋಬೇಡಿ. ಇಲ್ಲ ಇಲ್ಲ ಇಲ್ಲ. ಓ, ಹಾಗೆ ಪಾಕಕ್ಕೆ ಹಾಕೊಂಡ್ಬಿಡ್ತೀರಾ? ಇದು ಓಪನ್ ಆಗಿದೆ ಅಂತ ಕಾಣುತ್ತೆ. ನಿಧಾನವಾಗಿ ಹಾಕಿ, ಏನು ತೊಂದರೆ ಇಲ್ಲ. ಓಕೆ, ಇದು ಹೀಗೆ ಡೀಪ್ ಫ್ರೈ ಮಾಡ್ತಾ ಇರಿ ನೀವು. ನಿಮ್ಮ ಮನೆಯವರು ನಿಮ್ಮ ಅಡುಗೆ ಬಗ್ಗೆ ಏನೋ ಕಾಮೆಂಟ್ಸ್ ಮಾಡಿದ್ದಾರೆ, ಅಂದರೆ ಹೇಳಿದ್ದಾರೆ, ಕಾಮೆಂಟ್ಸ್ ಏನೂ ಮಾಡಿಲ್ಲ. ಸೊ ನೋಡ್ಕೊಂಬರೋಣ. ನನ್ನ ಹೆಸರು ಮಂಜುನಾಥ್ ಹೂಗಾರ್ ಅಂತ, ನನ್ನ ಮಿಸಸ್ ಹೆಸರು ನಾಗವೇಣಿ. ಅವಳು ಇವತ್ತು ಲವಂಗ ಲತಿಕಾ ಮತ್ತು ಆಮ್ಸೂಲ್ ಕಡಿ ಅಂತಕ್ಕಂಥ 2 ಪದಾರ್ಥ ಮಾಡ್ತಾಯಿದ್ದಾರೆ. ಇದಲ್ಲದೆ ಅವಳು ಉತ್ತರ ಕರ್ನಾಟಕದ ಶೈಲಿಯ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಾಡ್ತಾಳೆ. ಅದರಲ್ಲಿ ಮುಖ್ಯವಾಗಿ ಈ ಸೋಯಾ ಪಲಾವು, ಆನಂತರ ಬದನೆಕಾಯಿ ಎಣ್ಗಾಯಿ, ಅದೇ ಥರ ಪುಂಡಿ ಪಲ್ಯ ಮತ್ತು ರೊಟ್ಟಿ ಯಾವುದೇ ಇರಲಿ ಎಲ್ಲವನ್ನೂ ವಿಧವಾಗಿ ಮಾಡ್ತಾಳೆ. ಆಮೇಲೆ ಹೊಸ ಹೊಸ ಅಡುಗೆಗಳನ್ನು ಕಲಿಯೋದು, ಅದನ್ನು ಮಾಡುವುದು ಮತ್ತು ಅದನ್ನು ನಮಗೆ ಉಣಬಡಿಸುವುದು ಅವಳಿಗೆ ಒಂಥರ ಇಷ್ಟ. ಯಾವುದಾದ್ರೂ ಎಲ್ಲ ಕಾರ್ಯಕ್ರಮ ನೋಡ್ತಾ ಇರ್ತಾಳೆ, ಅದನ್ನು ನೋಡಿ ಅದನ್ನು ಹೊಸ ಹೊಸ ಥರದ ಮಾಡಿ ಅದನ್ನು ಕೊಡ್ತಾ ಇರ್ತಾಳೆ. ಅದು ನನಗೆ ತುಂಬ ಖುಷಿ ಆಗ್ತದೆ. ನಾವು ಆಫೀಸಿಂದ ಸುಸ್ತಾಗಿ ಬಂದಿರ್ತೀವಿ, ಅಂಥ ಹೊತ್ತಿನಲ್ಲಿ ಹೊಸ ಹೊಸ ಅಡುಗೆ ಕೊಟ್ಟರೆ ನನಗೆ ತುಂಬ ಖುಷಿ ಆಗ್ತದೆ. ಅವಳು ಹಾಗಲಕಾಯಿ ಪಲ್ಯ ತುಂಬ ಇಷ್ಟದಿಂದ ಮಾಡ್ತಾಳೆ, ಅದು ನನಗೆ ಸ್ವಲ್ಪ ಕಹಿಕೆ ಅನಿಸ್ತದೆ. ಅದು ಒಂದೇ, ಅದು ಬಿಟ್ಟರೆ ಅದು ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತಾಳೆ, ಆದರೆ ನನಗೆ ಇಷ್ಟ ಆಗೋಲ್ಲ. ಅದು ಬಿಟ್ಟರೆ ಬೇರೆ ಅವಳು ಮಾಡುವ ಎಲ್ಲ ಪದಾರ್ಥಗಳು ಒಳ್ಳೆಯದನಿಸ್ತದೆ. ಸುವರ್ಣ ಪ್ಲಸ್ ಚಾನಲ್ ಅವರು ಮನೆಗೆ ಬಂದು ಈ ಒಂದು ಅಡುಗೆ ಕಾರ್ಯಕ್ರಮವನ್ನು ಹೀಗೆ ಮಾಡೋದಂತ ಅದನ್ನು ತಿಳಿದುಕೊಂಡು ಅದನ್ನು ನಮಗೆ ಎಲ್ಲರಿಗೂ ಉಣಬಡಿಸ್ತಾ ಇದ್ದಾರೆ. ಇದು ಒಂದು ನೂತನವಾದ ಕಾರ್ಯಕ್ರಮ. ಇದು ಒಂದು ವಿಭಿನ್ನ ಬಗೆಯ ಕಾರ್ಯಕ್ರಮ ಅಂತ ಹೇಳಲು ಇಷ್ಟಪಡ್ತೀನಿ. ನನ್ನ ಹೆಸರು ಸಂಗಪ್ಪ ಬಿ ಹೂಗಾರ್. ನನ್ನ ಮಗ ಮಂಜುನಾಥ್ ಅಸಿಸ್ಟೆಂಟ್ ಮ್ಯಾನೇಜರ್ ಕಾರ್ಪೊರೇಷನ್ ಬ್ಯಾಂಕಿಗೆ ಕೆಲಸ ಮಾಡ್ತಾನೆ.
ನನ್ನ ಸೊಸೆ ನಾಗವೇಣಿ ಮಂಜುನಾಥ್ ಹೂಗಾರ್. ಇವರು ಪ್ರತಿದಿನ ಅಡುಗೆಯಲ್ಲಿ ಒಂದು ಹೊಸ ವಿಧಾನದ ಚಾಕಚಕ್ಯತೆಯಿಂದ ಅಡುಗೆ ಮಾಡ್ತಾರೆ. ಮತ್ತು ಅಡುಗೆ ಮಾಡೋದ್ರೊಳಗೆ ಅತ್ಯಂತ ಒಂದು ಜಾಣತನದಿಂದ ಮಾಡುವಂಥದ್ದು ನಮ್ಗೆ ಗೊತ್ತದ. ಎಲ್ಲ ಅಡುಗೆನೂ ರುಚಿಕಟ್ಟಾಗೆ ಮಾಡ್ತಾರೆ, ಯಾವುದೂ ಅದರೊಳಗೆ ಹೆಚ್ಚು ಕಡಿಮೆ ಇರೋದಿಲ್ಲ. ಮತ್ತು ನಮ್ಮ ಉತ್ತರ ಕರ್ನಾಟಕದ ಸಿಹಿ ಪದಾರ್ಥಗಳಲ್ಲಿ ಎಲ್ಲರಿಗೂ ಗೊತ್ತಿಂದ ಎಲ್ಲ ಮಹಿಳೆಯರು ಮಾಡುವಂಗೆ ಇದು ಹೋಳಿಗೆ, ಕರಿಗಡುಬು ಇವೆಲ್ಲ ಮಾಡ್ತಾರಲ್ಲ, ಅದರೊಳಗೇ ಇದು ಒಂದು ಸಿಹಿ ಪದಾರ್ಥ ಅಂತೇಳಿ ಹೊಸ ನಮೂನೆ ಹೊಸ ಪದ್ಧತಿ ಮಾಡ್ತಾರೆ. ನನ್ನ ಹೆಸರು ಚಂಪಾವತಿ. ನಮ್ಮ ಸೊಸೆ ನಾಗವೇಣಿ. ಅವಳು ಚೆನ್ನಾಗಿ ಅಡುಗೆ ಮಾಡುತ್ತಿದ್ದಾಳೆ. ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಅಂದರೆ ಭಾಳ ಇಷ್ಟ ಅವಳಿಗೆ. ಬಿಳಿಜೋಳದ ರೊಟ್ಟಿ ಅನ್ಕ ಭಾರಿ ತೆಳ್ಳಗೆ ಒಳ್ಳೆಯದು ಮಾಡುತ್ತಿದ್ದಾಳೆ. ಎಲ್ಲ ಪದಾರ್ಥವನ್ನು ಸಿಹಿ ಇದನ್ನು ಚಲೋ ಮಾಡ್ತಾಳೆ. ನನ್ನ ಹೆಸರು ಪುಷ್ಪಾ ಹಿರೇಮಠ ಅಂತ ಹೇಳಿ. ಆ್ಯಕ್ಚುಲಿ ನನ್ನ ತಂಗಿ ಲವಂಗಲತಿಕಾ ಅಂತ ಅಡುಗೆ ಮಾಡ್ತಾಯಿದ್ದಾಳೆ. ಅವಳು ಚಿಕ್ಕನಿಂದಲೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಮತ್ತು ಟಿ ವಿ ಎಲ್ಲ ಪ್ರೋಗ್ರಾಮ್ ನೋಡ್ತಾ ಇರ್ತಾಳೆ. ಎಲ್ಲ ಚಾನಲಲ್ಲೂ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ವಿಧವಾದಂಥ ಒಂದು ಅಡುಗೆಗಳನ್ನು ಮಾಡ್ತಾಳೆ. ಅಷ್ಟೇ ಅಲ್ಲ, ಅವಳಿಗೆ ಇನ್ನೂ ಒಂದು ಅಭಿರುಚಿ ಅಂದರೆ ಕವನ ಹೇಳುವಂಥ ಅಭಿರುಚಿ ಭಾಳ ಇದೆ. ಆ ಕವನ ಜೊತೆಗೂ ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡ್ತಾಳೆ. ಅದೇ ಥರ ಚಿತ್ರ ಬಿಡಿಸೋದಾಗಲಿ, ಪೇಂಟ್ ಮಾಡೋದಾಗಲಿ, ಆಮೇಲೆ ಸಾರಿ ಗೊಂಡೆ ಕಟ್ಟೋದಾಗಲಿ ಎಲ್ಲ ರೀತಿಯೂ ತುಂಬ ಚೆನ್ನಾಗಿ ಮಾಡ್ತಾಳೆ. ಅಷ್ಟೇ ಅಲ್ಲ, ಅವಳು ಉತ್ತರ ಕರ್ನಾಟಕದಲ್ಲಿ ಎಂಥದೇ ಮೂಲೆಯಲ್ಲಿ ಅಡುಗೆ ಇದ್ದರೂ ಕೂಡ ಅಡುಗೆನ ತುಂಬ ಚೆನ್ನಾಗಿ ಮಾಡಬಳ್ಳು, ಅರ್ಧ ಕುಡಿಬಳ್ಳು ಅನ್ನೋವಂಥ ಒಂದು ಹವ್ಯಾಸ ಅವಳಲ್ಲಿ ಇದೆ ಅಂತ ನಾನು ಹೇಳ್ತೇನೆ. ನನ್ನ ಹೆಸರು ರಕ್ಷಿತಾ ಅಂತ. ನಮ್ಮ ಅಂಟಿ ಹೆಸರು ನಾಗವೇಣಿ ಅಂತ. ಅವರು ಸುವರ್ಣ ಪ್ಲಸ್ ಚಾನಲಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಬಿಸಿಬೇಳೆ ಬಾತ್ ಅಂದರೆ ನಂಗೆ ತುಂಬ ಇಷ್ಟ. ಅವರು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಏನೇನೋ ಹಾಕಿ ಮಾಡ್ತಾರೆ, ಅದು ನಂಗೆ ಗೊತ್ತಿಲ್ಲ ಆದರೆ ಮಾಡೋದು. ಆದರೆ ತುಂಬ ಚೆನ್ನಾಗಿರುತ್ತೆ ಅವರು ಅಡುಗೆ ಮಾಡೋದು. ನಮ್ಮ ಅಂಟಿಗೆ ಆನ್ ದ ಬೆಸ್ಟ್ ಹೇಳಿ ನಾನು. ಓಕೆ, ನಿಮ್ಮ ಮನೆಯವ್ರಿಗೆ ಪಲಾವ್ ತುಂಬ ಇಷ್ಟ. ಹೌದು. ಆಗ್ಲಿಕಾಯಿ ಅಂದರೆ ಚೆನ್ನಾಗಿಲ್ಲ ಇಷ್ಟ ಇಲ್ಲ ಅಂದರು. ಯಾಕೆ ಇಷ್ಟ ಇಲ್ಲ? ಅಂದರೆ ಅದು ವಿಷ ಇರುತ್ತಲ್ಲ, ಅದು ಚೆನ್ನಾಗಿ ಮಾಡಿರ್ತೀನಿ, ಅವ್ರಿಗೆ ಇಷ್ಟ ಆಗಲ್ಲ. ವಿಷ ಇರುತ್ತಾ ಹಿಸ ಇರುತ್ತಾ? ವಿಷ ಇರುತ್ತೆ. ವಿಷ ಇರುತ್ತೆ. ವಿಷ ಹೇಗೆ ಬರುತ್ತೆ? ಅದು ಕಹಿ ಇರುತ್ತಲ್ಲ, ಕಹಿ ಇರುತ್ತೆ, ಅದಕ್ಕೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಮುಟ್ಟಲ್ಲ. ಅದನ್ನ ಕಹಿ ಎಲ್ಲ ಇರೋದಂಗೆ ಮಾಡಿರ್ತೀನಿ, ಆದರೂ ಅವ್ರಿಗೆ ಇಷ್ಟ ಆಗಲ್ಲ. ಕೆಲವರಿಗೆ ಸಾಮಾನ್ಯವಾಗಿ ಆ ಥರ ಇಷ್ಟ ಆಗಲ್ಲ. ಸೊ ನಿಮ್ಮ ಮನೆಯವ್ರಿಗೆ ನೀವು ಮಾಡೋದು ಎಲ್ಲನೂ ಇಷ್ಟ. ಸೊ ಬೇರೆ ಎಲ್ಲ ಅಡುಗೆ ಇಷ್ಟ ಅವ್ರಿಗೆ, ಅದು ಮಾತ್ರ ಇಷ್ಟ ಇಲ್ಲ. ಓಕೆ ಓಕೆ ನಾಗವೇಣಿ ಅವರೇ, ಇದೆಲ್ಲ ಆಯ್ತಾ? ಇವಾಗ ಆಯ್ತು. ತಿನ್ಬೋದಾ? ತಿನ್ಬೋದು. ಓಕೆ, ಸರ್ವ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ. ಅಷ್ಟ ನಮ್ಮ ದಾವಣಗೆರೆ ಜನತೆಗೆ ನಾನೇನೋ ಹೇಳೋದಿದೆ. ಸೊ ಹೇಳ್ಬಿಟ್ಟು ನಾನು ವಾಪಸ್ ಬರ್ತೀನಿ. ಅಷ್ಟ ನೀವು ರೆಡಿ ಮಾಡ್ಕೊಂಡು ಬನ್ನಿ, ಓಕೆನಾ? ವೀಕ್ಷಕರೇ, ನಾಗವೇಣಿ ಅವರು ಲವಂಗ ಲತಿಕಾ ಅನ್ನೋ ವೆರೈಟಿ ಆಗಿರೋ ಅಡುಗೆ ಮಾಡಿದ್ದಾರೆ. ಸೊ ನೀವು ಇದೇ ರೀತಿ ವೆರೈಟಿ ಆಗಿರೋ ಅಡುಗೆ ಮಾಡ್ತೀನಿ ಅಂತಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನಿಮ್ಮ ಪ್ರೊಫೈಲನ್ನು ನಮ್ಮ ವಿಳಾಸಕ್ಕೆ ಕಳಿಸ್ಕೊಡಿ. ನಮ್ಮ ವಿಳಾಸವನ್ನು ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತೋರಿಸ್ತೀವಿ. ಅಥವಾ aduge@suvarna.tvಗೆ ಮೇಲ್ ಕೂಡ ಮಾಡ್ಬೋದು. ಎಸ್ಪೆಷಲಿ ದಾವಣಗೆರೆ ಜನತೆ ತಮ್ಮ ಪ್ರೊಫೈಲನ್ನು ಬೇಗ ಕಳಿಸ್ಕೊಡಿ ಅಂತ ಹೇಳ್ತಾ, ಓಕೆ ನಾಗವೇಣಿ ಅವರೇ, ಲವಂಗ ಲತಿಕಾ ರೆಡಿ ಆಗಿದೆಯಾ? ಹಾಂ, ರೆಡಿ ಆಗಿದೆ. ನೋಡಿ, ತಿಂದು ನೋಡಿ, ಟೇಸ್ಟ್ ನೋಡಿ ಹೇಳಿ. ಇನ್ನೊಂಚೂರು ಜೋರಾಗಿ ಹೇಳಿ. ಟೇಸ್ಟ್ ನೋಡಿ ಹೇಳಿ, ನಂಗೆ ಹೇಗಾಗಿದೆ ಅಂತ ಹೇಳಬೇಕು. ಹೇಗಾಗಿದೆ ಅಂತ ಹೇಳಬೇಕು. ಅದು ಅದೇ ತರ ಆಗಿರುತ್ತಲ್ವಾ? ಹಾಂ, ಅದೇ ಥರ ಹೇಳಿ. ಸ್ವೀಟ್ ಥರನೇ ಆಗಿರುತ್ತೆ. ಅಲ್ಲ, ಲವಂಗ ಲತಿಕಾ ಆಗಿದೆಯಾ ಅಂತ. ಲವಂಗ ಲತಿಕಾ ಅಂತೂ ಆಗಿರುತ್ತೆ. ಲವಂಗ ಲತಿಕಾ ಅಂತೂ ಆಗಿರುತ್ತೆ. ಸೊ ವೀಕ್ಷಕರೇ, ನಾಗವೇಣಿ ಅವ್ರು ಮಾಡಿಕೊಟ್ಟಿರೋ ಲವಂಗ ಲತಿಕಾ ನನ್ನ ಕೈಲಿದೆ. ಸೊ ಇವಾಗ ಟೇಸ್ಟ್ ಮಾಡಿ ಹೇಳೋದೊಂದೇ ಬಾಕಿ. ಟೇಸ್ಟ್ ಮಾಡೋಕೆ ಮುಂಚೆ ಅವರೇನೋ ಇನ್ನೊಂದು ಕವನ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಫಸ್ಟ್ ಹಾಡು ಹೇಳಿಸ್ತೀನಿ, ಆಮೇಲೆ ಟೇಸ್ಟ್. ರತಿಕಾ ಎಂದು ಹೋಗಬೇಡ, ಕೃತಿಕಾ ಎಂದು ಹೋಗಬೇಡ, ಋಷಿಕಾ ಎಂದು ಹೋಗಬೇಡ. ಓ ನನ್ನ ಲಲನೆಯರ ಕೃಷ್ಣ ರಸಿಕಾ, ನೀನೇ ನನ್ನ ಕುಂಕುಮ ಸೌಭಾಗ್ಯದ ಪ್ರತೀಕ. ಅದಕ್ಕೆಂದೇ ನಾನು ನಿನಗೆ ಮಾಡಿ ಉಣಬಡಿಸುವೆ ಲವಂಗ ಲತಿಕಾ. ಲವಂಗ ಲತಿಕಾ ಖುಷಿ ಆಗ್ಬೇಡ, ಲವಂಗ ಲತಿಕಾ ಮಾಡ್ಕೊಡ್ತೀನಿ ಅಂತ. ಓಕೆ, ಇವಾಗ ಟೇಸ್ಟ್ ಮಾಡ್ಬೋದಾ? ಮಾಡಿ. ನಿಮ್ಮ ಯಜಮಾನ್ರೆ ನೆನ್ಸ್ಕೊಂಡು ಹಾಡು ಹೇಳಿದ್ ಮುಗಿತಲ್ವಾ? ಇನ್ನು ಅಲ್ಲೇ ಅವರೇ ನೆನಪಲ್ಲಿದ್ದಾರೆ? ಇಲ್ಲ ಇಲ್ಲ, ನಾನು ಎದುರುಗಡೆ ಕಾಣ್ತಿದ್ದೀನಲ್ಲ? ಓಕೆ. ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ. ನೀವೇನು ಇದಕ್ಕೆ ಹಾಕಿದ್ದೀರಾ? ಒಳಗಡೆ ಏನು ಹಾಕಿದ್ದು ಅಂದ್ರೆ ಕೋವಾ. ತುಂಬ ಚೆನ್ನಾಗಿದೆ. ಮತ್ತು ಇದು ಹಿಟ್ಟು ಟೇಸ್ಟ್ ಇವಾಗ ಲವಂಗ ಹಾಕಿದ್ಮೇಲೆ ಟೇಸ್ಟ್ ಗೊತ್ತಾಗ್ತದೆ ಹಿಟ್ಟು ಹೀಗೂ ಇರುತ್ತೆ ಅಂತ. ಹಿಟ್ಟೆಲ್ಲ ಚೆನ್ನಾಗಿ ಬಂದಿದೆ. ಮತ್ತು ನೀವು ಮೇಲ್ ಕೇಸರಿ ಇದು ಮಾಡಿರೋದು, ಮತ್ತು ನೀವು ಸರ್ವ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿದೆ.
ಸೊ ನಾನೇನೋ ಟೇಸ್ಟ್ ಮಾಡಿ ರಿಸಲ್ಟ್ ಹೇಳಿದೆ. ಈಗ ನಿಮ್ಮ ಮನೆಯವ್ರನ್ನೆಲ್ಲ ಕರೆದ್ಬಿಡಿ, ಅವರು ಟೇಸ್ಟ್ ಮಾಡಿ ರಿಸಲ್ಟ್ ಹೇಳಿ. ಆಮೇಲೆ ಚೆನ್ನಾಗಿಲ್ಲ ಅಂದರೆ ಕ್ಲಾಸ್ ತಗೊಳ್ಳಿ ಚೆನ್ನಾಗಿ. ಕರೀರಿ. ಏನ್ರಿ ಬರ್ರಿ ಮಾಮಾರ ಅತ್ತಿಯವ್ರೆ ಬರ್ರಿ. ವೀಕ್ಷಕರೇ, ಇವಾಗ ನಾನು ಟೇಸ್ಟ್ ಮಾಡಿ ರಿಸಲ್ಟ್ ಹೇಳಾಯ್ತು. ಈಗ ನಾಗವೇಣಿ ಅವ್ರ ಮನೆಯವರೆಲ್ಲ ಇಲ್ಲಿದ್ದಾರೆ, ಅವ್ರಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತಾ ಇದ್ದೀನಿ. ಇನ್ನು ಟೇಸ್ಟ್ ಮಾಡ್ತಾ ಇದ್ದೀರಾ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇದಕ್ಕೂ ಮುಂಚೆ ಮಾಡ್ಕೊಟ್ಟಿದ್ದಾರಾ ಮನೆಯಲ್ಲಿ? ಇನ್ನು ಮಾಡಿಕೊಟ್ಟಿದ್ದಾರೆ. ವೆರೈಟಿ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅವ್ರು ವೆರೈಟಿ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿರ್ತದೆ. ಇವ್ರು ಯಾವಾಗಲೂ ಹೀಗೆ ಸೈಲೆಂಟೇನಾ? ಇಲ್ಲ, ಜೋರಿದ್ದಾರೆ. ಜೋರಿದ್ದಾರಾ? ಎಷ್ಟು ಜೋರಿದ್ದಾರೆ? ತುಂಬಾ ಜೋರಿದ್ದಾರೆ. ನಿಮ್ಗೆ ಮಾತಾಡಕ್ ಬಿಡಲ್ಲ. ಮತ್ತೆ ನನ್ನ ಹತ್ರ ಮಾತಾಡ್ಲೇ ಇಲ್ಲ ಇವರು ಎಪಿಸೋಡ್ ತುಂಬಾ. ನಾಚಿದ್ರು ಅನ್ಸುತ್ತೆ ನಿಮ್ಗೆ. ನಾಚಿದ್ರು, ಹೌದು. ನಿಮ್ನ ನೆನ್ಸ್ಕೊಂಡು ಮಾತಾಡ್ತಿದ್ರೇನೋ, ಅದಕ್ಕೆ ನಾಚ್ಬಿಟ್ಟಿದ್ದಾರೆ. ಓಕೆ ನಾಗವೇಣಿ ಅವರೇ, ನೀವು ಇಷ್ಟು ಕಷ್ಟ ಬಿದ್ದು ಮಾತಾಡದೆ ಅಡುಗೆ ಮಾಡ್ಕೊಟ್ಟಿದ್ಕೆ ನಮ್ಮ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ನೀವೇನಾದರೂ ಇದನ್ನ ಮಾಡ್ಬೇಕಾದ್ರೆ ನೋಡ್ಕೊಂಡು ಇಂಗ್ರೀಡಿಯೆಂಟ್ಸ್ ಏನಾದರೂ ನೋಡ್ಕೊಳ್ಳೋದು ಮಿಸ್ ಆಗಿದ್ರೆ ದಯವಿಟ್ಟು ಇನ್ನೊಂದ್ಸರಿ ರೀಕ್ಯಾಪ್ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಲವಂಗ ಲತಿಕಾ ಮಾಡುವ ವಿಧಾನ: ಮೈದಾ ಹಿಟ್ಟಿಗೆ ಸ್ವಲ್ಪ ಕಾಯಿಸಿದ ವನಸ್ಪತಿ ಹಾಕಿ ಮತ್ತು ನೀರು ಹಾಕಿ ಕನಕದ ರೀತಿಯಲ್ಲಿ ಕಲಿಸಿ. ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ದುಂಡೆಗೆ ಲಟ್ಟಿಸಿ. ಅದರ ನಡುವೆ ಕೋವಾ ಇಟ್ಟು ಚೆನ್ನಾಗಿ 4 ಮಡಿಕೆಗಳಾಗಿ ಮಡಚಿ ಅದಕ್ಕೆ ಲವಂಗ ಚುಚ್ಚಿ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಯಿರಿ. ಕರೆದ ಮೇಲೆ ಇನ್ನೊಂದೆಡೆ ಸಕ್ಕರೆ ಪಾಕ ಮಾಡಿಕೊಂಡು ಅದರಲ್ಲಿ ಅದ್ದಿ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ಲವಂಗ ಲತಿಕಾ ರೆಡಿ ಟು ಈಟ್. ವೀಕ್ಷಕರೇ, ಇವಾಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಕೊನೆ ಹಂತ ಏನ್ ಹೇಳಿ? ಮನೆ ಮದ್ದು. ಇವತ್ತಿನ ಮನೆ ಮದ್ದಲ್ಲಿ ಏನಿದೆ ನೋಡ್ಕೊಂಡು ಬನ್ನಿ. ವೀಕ್ಷಕರೇ, ಇವತ್ತಿನ ಮನೆ ಮದ್ದು ಏನಪ್ಪಾ ಅಂದ್ರೆ, ವೆದರ್ ಚೇಂಜ್ ಆದಾಗ ಸಾಮಾನ್ಯವಾಗಿ ನೆಗಡಿ ಬರುತ್ತೆ. ಪಾಪ ಅವಾಗೆಲ್ಲ ಮೂಗಲ್ಲೇ ಮಾತಾಡ್ತಾ ಇರ್ತಾರೆ. ಅಂಥವ್ರಿಗೆ ನಾನು ಕೊಡೋ ಟಿಪ್ಸ್ ಏನಪ್ಪಾ ಅಂದ್ರೆ, ರಾಗಿ ಹಿಟ್ಟು ಮತ್ತು ಅರಿಶಿನ ಪುಡಿನ ಕೆಂಡದ ಮೇಲೆ ಹಾಕಿ ಅದರ ಹೊಗೆಯನ್ನ ಸ್ಮೆಲ್ ತಗೊಂಡ್ರೆ ನೆಗಡಿ ಬೇಗ ಗುಣ ಆಗುತ್ತೆ. ಟ್ರೈ ಮಾಡಿ ನೋಡಿ.